ಕಪ್ಪು ಇದ್ದವರು ನಾವು ಕೂಡ ಸುಂದರವಾಗಿ ಕಾಣಬೇಕು ಅನ್ನುವುದು ಸಹಜ. ಅದಕ್ಕಾಗಿ ಮಾರುಕಟ್ಟೆಯಲ್ಲಿ ಸಿಗುವ ಎಷ್ಟೋ ದುಬಾರಿ ಪ್ರಾಡಕ್ಟ್ಗಳನ್ನು ಯೂಸ್ ಮಾಡುತ್ತಾರೆ. ಆದರೆ ಅದರಿಂದ ಯಾವುದೇ ರಿಸಲ್ಟ್ ಸಿಗುವುದಿಲ್ಲ, ಜೊತೆಗೆ ಸೈಡ್ ಎಫೆಕ್ಟ್ ಕೂಡ ಆಗುತ್ತದೆ. ಇವತ್ತಿನ ಈ ವಿಡಿಯೋದಲ್ಲಿ ಮನೆಯಲ್ಲಿ ಸಿಗುವಂತಹ ಮನೆಮದ್ದುಗಳನ್ನು ಬಳಸಿಕೊಂಡು ನೈಸರ್ಗಿಕವಾಗಿ ಬೆಳ್ಳಗಾಗಲು ತಿಳಿಸಿಕೊಡುತ್ತೇವೆ. ಅದಕ್ಕೂ ಮುಂಚೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ನೀವಿನ್ನು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಮೇಲೆ ಕೂಡ ಕ್ಲಿಕ್ ಮಾಡಿ. ಅಕ್ಕಿ ಹಿಟ್ಟು ಎಲ್ಲರ ಮನೆಯಲ್ಲಿ ಸಿಗುತ್ತದೆ. ಈ ಅಕ್ಕಿ ಹಿಟ್ಟಿನಿಂದ ನಿಮ್ಮ ಮುಖವನ್ನು ಬಿಳಿಯಾಗಿ ಮತ್ತು ಕಾಂತಿಯುತವಾಗಿ ಮಾಡಿಕೊಳ್ಳಬಹುದು. ಈ ಅಕ್ಕಿ ಹಿಟ್ಟನ್ನು ಯಾವ ತರ ಹಚ್ಚಿಕೊಳ್ಳಬೇಕೆಂದು ತಿಳಿದುಕೊಳ್ಳೋಣ ಬನ್ನಿ. ಈ ಅಕ್ಕಿ ಹಿಟ್ಟಿನ ಸ್ಪೆಷಲ್ಗೆ ಬೇಕಾಗಿರುವ ಸಾಮಗ್ರಿಗಳು ಯಾವುದೆಂದರೆ 3 ಚಮಚೆ ಅಕ್ಕಿ ಹಿಟ್ಟು ಮತ್ತು ನೀರು, 2 ಚಮಚೆ ಹಾಲು, 1 ಚಮಚೆ ಜೇನುತುಪ್ಪ. ಮಾಡುವ ವಿಧಾನ: ಮೊದಲು ಒಂದು ಬಟ್ಟಲಲ್ಲಿ ಅಕ್ಕಿ ಹಿಟ್ಟನ್ನು ಹಾಕಿ ಅದಕ್ಕೆ ಸ್ವಲ್ಪ ನೀರು ಸೇರಿಸಿ ಮಿಶ್ರಣ ಮಾಡಿಕೊಳ್ಳಬೇಕು. ಆ ಮಿಶ್ರಣವನ್ನು 3 ರಿಂದ 4 ನಿಮಿಷ ಬೇಯಿಸಿ ಪೇಸ್ಟ್ ರೀತಿ ಮಾಡಿಕೊಳ್ಳಬೇಕು. ಅಕ್ಕಿ ಹಿಟ್ಟಿನ ಈ ಪೇಸ್ಟ್ ತಣ್ಣಗಾದ ಮೇಲೆ ಹಾಲು ಮತ್ತು ಜೇನುತುಪ್ಪ ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಬೇಕು. ಈ 3 ಮಿಶ್ರಣವನ್ನು ನಿಮ್ಮ ಮುಖಕ್ಕೆ ಹಚ್ಚಿಕೊಂಡು ಚೆನ್ನಾಗಿ ಮಸಾಜ್ ಮಾಡಿಕೊಳ್ಳಿ. 20 ನಿಮಿಷ ಚೆನ್ನಾಗಿ ಮಸಾಜ್ ಮಾಡಿಕೊಂಡ ನಂತರ ತಣ್ಣೀರಿನಿಂದ ಮುಖವನ್ನು ತೊಳೆದುಕೊಳ್ಳಬೇಕು. ಈಗ ನಿಮ್ಮ ಮುಖದಲ್ಲಿ ಆಗುವ ಬದಲಾವಣೆಯನ್ನು ನೀವೇ ಗಮನಿಸುತ್ತೀರಿ. ಇದೇ ರೀತಿ ವಾರದಲ್ಲಿ 1 ಅಥವಾ 2 ಸಲ ಮಾಡಿಕೊಳ್ಳಬೇಕು. ಈ ಮಿಶ್ರಣದಲ್ಲಿ ಬೆರೆಸಿರುವ ಸಾಮಗ್ರಿಗಳು ಯಾವ ರೀತಿ ಕೆಲಸ ಮಾಡುತ್ತದೆ ಎಂದರೆ, ಅಕ್ಕಿ ಹಿಟ್ಟು ನಮ್ಮ ಮುಖದಲ್ಲಿನ ಬ್ಲ್ಯಾಕ್ ಹೆಡ್ಸ್, ಡಾರ್ಕ್ ಸ್ಪಾಟ್ಸ್, ವೈಟ್ ಹೆಡ್ಸ್ ಇತರ ಕಲೆಗಳನ್ನು ತೆಗೆದು ಮುಖಕ್ಕೆ ಹೊಳಪನ್ನು ನೀಡುತ್ತದೆ. ಹಾಲಿನಲ್ಲಿ ಪ್ರೋಟೀನ್, ವಿಟಮಿನ್, ಮಿನರಲ್ ಅಂಶ ಅಧಿಕವಾಗಿರುತ್ತದೆ. ಕಾಂತಿಯುತ ಹೊಳಪನ್ನು ಚರ್ಮಕ್ಕೆ ನೀಡುತ್ತದೆ. ಜೇನುತುಪ್ಪ ಚರ್ಮಕ್ಕೆ ನೈಸರ್ಗಿಕವಾಗಿ ಹೊಳಪನ್ನು ಕೊಡುತ್ತದೆ. ಈ ಸ್ಪೆಷಲ್ ಮಾಡಿಕೊಳ್ಳುವುದರಿಂದ ಮುಖದಲ್ಲಿ ಸುಕ್ಕುಗಟ್ಟುವುದು, ವಯಸ್ಸಾದಂತೆ ಕಾಣುವುದನ್ನು ತಡೆಯುತ್ತದೆ. ಅಷ್ಟೇ ಅಲ್ಲ, ನಮ್ಮ ಮುಖ ಬಿಳಿಯಾಗಿ ಮತ್ತು ಹೊಳಪಿನಂತೆ ಕಾಣುತ್ತದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಮನೆಯಲ್ಲೇ ಇರುವಂತಹ ವಸ್ತುಗಳನ್ನು ಬಳಸಿಕೊಂಡು ನಮ್ಮ ಮುಖದ ಕಾಂತಿಯನ್ನು ಹೇಗೆ ಹೆಚ್ಚಿಸಿಕೊಳ್ಳಬಹುದೆಂದು ಈ ವಿಡಿಯೋದಲ್ಲಿ ತಿಳಿಸಿರುವ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ ಹಾಗೂ ತಪ್ಪದೇ ಶೇರ್ ಮಾಡಿ. ಧನ್ಯವಾದಗಳು.